ದೇಶದಲ್ಲಿ ನಾವು ನದಿಗಳನ್ನ ದೇವತೆ ಅಂತ ಪೂಜೆ ಮಾಡ್ತೀವಿ. ಆದರೂ ನೀವು ಪ್ರಪಂಚದ ಮೋಸ್ಟ್ ಪೊಲ್ಯೂಟೆಡ್ ರಿವರ್ಸ್ಗಳ ಲಿಸ್ಟ್ ತೆಗೆದಾಗ ನಮ್ಮ ದೇಶದ ನದಿಗಳು ಕೂಡ ಇರ್ತವೆ. ಅದೇ ಒಂದು ಆಘಾತಕಾರಿ ವಿಷಯ. ಸೊ ನಮ್ಮ ರಾಜ್ಯದಲ್ಲಿ ಕೂಡ 12 ನದಿಗಳು ಅಂದರೆ 12 ರಿವರ್ಸ್ ಕೂಡ ಪೊಲ್ಯೂಟೆಡ್ ಅಂತ ಒಂದು ವರದಿ ಬಂದಿದೆ. ನಿಮಗೆ ಗೊತ್ತಾ? ಸೊ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ರೀಸೆಂಟ್ ಆಗಿ ನ್ಯಾಷನಲ್ ಮಾನಿಟರ್ ವಾಟರ್ ಪ್ರೋಗ್ರಾಮ್ ಅನ್ನೋ ಒಂದು ಸ್ಕೀಮ್ ನಡಿ 38 ಡಿಫ್ರೆಂಟ್ ಜಾಗದಲ್ಲಿ ಅಂದರೆ ಡಿಫ್ರೆಂಟ್ ಲೊಕೇಶನ್ಸ್ ಅಲ್ಲಿ ಈ 12 ನದಿಗಳ ನೀರನ್ನ ಪರೀಕ್ಷೆ ಮಾಡಿದ್ದಾರೆ. ಸೊ ಆ ಪರೀಕ್ಷೆ ಮಾಡಿದ್ಮೇಲೆ ಆ ರಿಸಲ್ಟ್ ಏನಪ್ಪ ಬಂತು ಅಂದರೆ, ಸೊ ಈ 12 ನದಿಗಳ ನೀರು ಪೊಲ್ಯೂಟೆಡ್ ಆಗಿದೆ ಅಂತ. ಸೊ ಈ 12 ನದಿಗಳ ಪಟ್ಟಿಗಳಲ್ಲಿ ನೀವು ತೆಗೆದು ನೋಡಿದ್ರೆ ನಮ್ಮ ಜೀವ ನದಿ ಆಗಿರುವಂಥ ಕಾವೇರಿ ಕೂಡ ಅದರಲ್ಲಿದೆ. ಕಾವೇರಿ, ತುಂಗಭದ್ರಾ, ಭೀಮಾ, ಲಕ್ಷ್ಮಣ ತೀರ್ಥ, ಅರ್ಕಾವತಿ, ಹೀಗೆ ಮುಂತಾದ ರಿವರ್ಗಳು, ಮುಂತಾದ ಒಂಥರ ಮೇನ್ ರಿವರ್ಸ್ ಆಗಿರುವಂಥ ಕರ್ನಾಟಕದಲ್ಲಿ ಕೂಡ ಈ ಲಿಸ್ಟಲ್ಲಿದೆ. ನಾನು ಆಗಲೇ ಹೇಳ್ದಂಗೆ ನಮ್ಮ ದೇಶದಲ್ಲಿ ನಾವೆಲ್ಲರೂ ನದಿಗಳನ್ನ ದೇವರು ಅಂತ ಪೂಜೆ ಮಾಡ್ತೀವಿ. ಆದರೂ ಕೂಡ ದ ವರ್ಲ್ಡ್ಸ್ ಮೋಸ್ಟ್ ಪೊಲ್ಯೂಟೆಡ್ ರಿವರ್ಸ್ ಅನ್ನೋ ಲಿಸ್ಟ್ನ ಯಾರು ಗೂಗಲ್ ಮಾಡಿ ತೆಗೆದ್ರೆ, ಸೊ ಆ ಲಿಸ್ಟಲ್ಲಿ ನಮ್ಮ ದೇಶದ ನದಿಗಳು ಇದ್ದೇ ಇರ್ತವೆ. ಆದರೆ ಲಂಡನ್ ಮತ್ತು ಬೇರೆ ಡೆವಲಪ್ ನೇಷನ್ಸ್ಗಳು ಯಾವ ದೇಶದಲ್ಲಿ ಜಸ್ಟ್ ನದಿಗಳನ್ನ ನದಿ ಅಂತಲೇ ಟ್ರೀಟ್ ಮಾಡ್ತಾರೋ ಆ ದೇಶಗಳ ರಿವರ್ಸ್ಗಳು ಒನ್ ಆಫ್ ದ ಕ್ಲೀನೆಸ್ಟ್ ರಿವರ್ಸ್ ಇನ್ ದ ವರ್ಲ್ಡ್ ಅನ್ನೋ ಪಟ್ಟಿಗಳಲ್ಲಿ ನೀವು ಅದನ್ನು ನೋಡ್ಬೋದು. ಸೊ ನಾನೊಂದು ಎಕ್ಸಾಂಪಲ್ ಕೊಡೋದಾದರೆ, ಲಂಡನ್ನ ಥೇಮ್ಸ್ ನದಿ ಯಾವ ನದಿಯ ದಂಡೆ ಮೇಲೆ ಅಂದರೆ ಬ್ಯಾಂಕ್ಸ್ ಮೇಲೆ ನಮ್ಮ ಸೋಷಿಯಲ್ ರಿಫಾರ್ಮರ್ ಆಗಿರುವಂಥ ಬಸವಣ್ಣವರ ಸ್ಟ್ಯಾಚ್ಯೂ ಇದೆಯೋ ಅದೇ ರಿವರು. ಸೊ ಆ ರಿವರ್ ಕೂಡ ಒನ್ ಆಫ್ ದ ಮೋಸ್ಟ್ ಕ್ಲೀನೆಸ್ಟ್ ರಿವರ್ಸ್ ಇನ್ ದ ವರ್ಲ್ಡ್ ಅನ್ನೋ ಲಿಸ್ಟಲ್ಲಿ ಬರುತ್ತೆ. ಸೊ ನೀವು ಅದನ್ನು ಗೂಗಲ್ ಮಾಡಿ ಕೂಡ ನೋಡ್ಬೋದು. ನಮ್ಮ ದೇಶದಲ್ಲಿ ಪೊಲ್ಯೂಟೆಡ್ ಆಗಿರೋ ರಿವರ್ಗಳನ್ನ ಕ್ಲೀನ್ ಮಾಡೋಕ್ಕೆ ನಮ್ಮ ಸರ್ಕಾರ ತುಂಬ ಯೋಜನೆಗಳ ಹಮ್ಮಿಕೊಂಡಿದೆ. ಹಾಗೆ ಅದನ್ನು ಪ್ರಯತ್ನ ಕೂಡ ಮಾಡ್ತಾ ಇದೆ. ಆದರೆ ಸರ್ಕಾರದ ಜೊತೆಗೆ ನಮ್ಮ ಸಿಟಿಸನ್ಸ್ ಆಗಿರೋ ನಮಗೂ ಕೂಡ ಒಂದು ರೆಸ್ಪಾನ್ಸಿಬಿಲಿಟೀಸ್ ಅಂತ ಇರುತ್ತೆ ಅಲ್ವಾ? ಸೊ ನಾವು ಆ ರೆಸ್ಪಾನ್ಸಿಬಿಲಿಟೀಸ್ನ ತಿಳ್ಕೊಬೇಕು ಆ ರೆಸ್ಪಾನ್ಸಿಬಿಲಿಟೀಸ್ನ. ಅಂದರೆ ಫಾರ್ ಎಕ್ಸಾಂಪಲ್, ಇವಾಗ ನೀವು ಯಾವುದೋ ಒಂದು ನದಿಗೆ ಹೋಗ್ತೀರಾ, ಅಲ್ಲಿ ಪ್ಲಾಸ್ಟಿಕ್ಗಳನ್ನ ಎಸೆದೇ ಇರೋದು, ಅಲ್ಲಿ ಗಲೀಜನ್ನ ಮಾಡದೇ ಇರೋದು, ಈ ಥರ ಒಂದು ಚಿಕ್ಕ ಪುಟ್ಟದ್ದು ಮಾಡಿದರೆ ಸೊ ನಾವು ಕೂಡ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಂಗಾಗತ್ತೆ ಒಂದು ಕ್ಲೀನರ್ ಎನ್ವಿರಾನ್ಮೆಂಟ್ಗೆ. ಆಗ ನಮ್ಮ ನದಿಗಳು ಕೂಡ ಸ್ವಚ್ಛವಾಗಿರುತ್ತೆ ಅನ್ನೋದು ನನ್ನ ಭಾವನೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.